ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಾಳಿನ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ದೇವಾಲಯಗಳ ಸಮಯ ಬದಲಾವಣೆ, ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ವಿಶೇಷ ಪೂಜೆ ಪುನಸ್ಕಾರ, ಹೋಮ ಹವನ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕೇತುಗ್ರಸ್ತ ಚಂದ್ರಗ್ರಹಣ ಗ್ರಹಣದ 6 ಗಂಟೆ ಮುಂಚೆನೇ ಸೂತಕ ಆವರಿಸ್ಕೊಳ್ಳುತ್ತೆ. ಅದನ್ನು ಧರ್ಮಶಾಸ್ತ್ರಜ್ಞರು ಹೇಳಿರೋದು. ಗವಿಗಂಗಾಧರೇಶ್ವರ ದೇಗುಲ ಬಾಗಿಲು ಬೆಳಗ್ಗಿನ ಓಪನ್ ಇರುತ್ತೆ. ಆಮೇಲೆ ಸಂಜೆ 7:45 ಬಳಿಕ ದೇವಸ್ಥಾನವನ್ನು ಮತ್ತೆ ತೆಗಿತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಭೀಕರ ಘಟನೆಗಳು ಸಂಭವಿಸಬಹುದು ಅಂತ ಭವಿಷ್ಯ ಕೂಡ ಹೇಳಿದ್ದಾರೆ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರು. ಅಂದರೆ ಗ್ರಹಣದ ಹಿನ್ನೆಲೆಯಲ್ಲಿ ಆಮೇಲೆ ಮಾರ್ಚ್ 4ರಂದು ಗ್ರಹಣ ಶಾಂತಿ ಹೋಮವನ್ನು ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ. ಮಾರ್ಚ್ 4 ಅಂದರೆ ನಾಡಿದ್ದು. ನಾಳೆ ಗ್ರಹಣ ಎಲ್ಲ ಮುಗಿದು ಶುದ್ಧೀಕರಣ ಮಾಡೋ ಅಷ್ಟೊತ್ತಿಗೆ 7:45-8 ಗಂಟೆ ಆಗಿಬಿಡುತ್ತೆ ಸಾಯಂಕಾಲ. ದೇವಸ್ಥಾನ ಕ್ಲೋಸ್ ಮಾಡೋ ಟೈಮು. ಹಾಗಾಗಿ ಒಟ್ಟಿಗೆ ಇನ್ನು 4ನೇ ತಾರೀಕು ಬೆಳಗ್ಗೆಯಿಂದ ಎಲ್ಲವನ್ನು ಶುರು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ. ನಾಳೆ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ನಾಳೆ ವಿಶೇಷ ಪೂಜೆಯ ಜೊತೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಯಾವ ಸಮಯಕ್ಕೆ ಕ್ಲೋಸ್ ಮಾಡಲತ್ತೆ, ವಿಶೇಷ ಪೂಜೆ ಏನಿರುತ್ತೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ದೇವಸ್ಥಾನದ ಪ್ರಧಾನ ಅರ್ಚಕರ ಅಂತ ಸೋಮಸುಂದರ ದೀಕ್ಷಿತ್ ಗುರುಜಿಗಳಿದ್ದಾರೆ. ಅವ್ರನ್ನೇ ಸ್ವತಃವಾಗಿ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಗುರುಜಿಗಳೇ ನಮಸ್ತೆ. ನಾಳೆ ಸಂಭವಿಸುವಂತಹ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿಯಾದ ವಿಶೇಷ ಪೂಜೆ ಇರುತ್ತೆ? ಗ್ರಹಣ ಕಾಲವಾಗಿರೋದ್ರಿಂದ ನಾವು ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿ ಸಾಯಂಕಾಲ 7:15 ನಂತರ ಮೋಕ್ಷ ನಂತರ ದೇವಸ್ಥಾನ ಬಾಗಿಲು ತೆಗೆದು ಶುದ್ಧೀಕರಣ ಮಾಡಿ ಸ್ವಾಮಿಗೆ ಜಲಾಭಿಷೇಕ ಮಾಡಿ ಕ್ಷೀರ ನೈವೇದ್ಯವನ್ನು ಮಾಡಿ ದೇವಸ್ಥಾನ ಬಾಗಿಲು ಹಾಕ್ತೀವಿ. ವಿಶೇಷವಾದ ಪೂಜೆಗಳೆಲ್ಲ ಬುಧವಾರದ ದಿನ ಬೆಳಗ್ಗೆ ಸ್ವಾಮಿಗೆ ಮಹಾಭಿಷೇಕ ಮಹಾ ನೈವೇದ್ಯ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮಗೆ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ನಂತರ ಸ್ವಾಮಿಗೆ ಅಭಿಷೇಕ ಅಲಂಕಾರ. ಒಂದು 8:30 ಗಂಟೆಗೆ ಮಹಾಮಂಗಳಾರತಿ, 9 ಗಂಟೆಗೆ ದೇವಸ್ಥಾನ ಬಾಗಿಲಾಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಬುಧವಾರದ ದಿನ ಓಪನ್ ಆಗಿ ನಂತರ ಕ್ಲೋಸ್ ಆಗುತ್ತಾ? ಬುಧವಾರ ಬೆಳಗ್ಗೆ ಮಾಮೂಲಾಗಿ 7 ಗಂಟೆಗೆ ಓಪನ್ ಆಗುತ್ತೆ, 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಈ ಒಂದು ಹೋಳಿ ಹಬ್ಬದ ದಿನದಂದೇ ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣ. ಹಾಗಾಗಿ ಇದರಿಂದ ಏನಾದರೂ ಒಳಿತು ಕೆಡುಕುಗಳು ಏನು ಅನ್ನುವಂಥದ್ದು? ಈಗ ಸಾಮಾನ್ಯವಾಗಿ ಚಂದ್ರಗ್ರಹಣ ಅಂದರೆ ಸೌಮ್ಯ, ಅವನು ಜಲಾಧಿಪತಿ, ಮನೋಕಾರಕ. ಸಾಮಾನ್ಯವಾಗಿ 27 ನಕ್ಷತ್ರ 12 ರಾಶಿಗಳು ಎಲ್ಲರಿಗೂ ಮನೋಕಾರಕನಾದ ಚಂದ್ರಗ್ರಹಣ ಹೋಳಿ ಹಬ್ಬದ ದಿನ ನಡೀತಾ ಇದೆ. ಅಂದರೆ ಹೋಳಿ ಹಬ್ಬ ಅಂದರೆ ಒಂದು ಬೆಂಕಿ. ಹಿಂದಿನ ಕಾಲದಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಆರಿಸಿ ಒಂದು ಕಡೆ ಗುಡ್ಡೆ ಮಾಡಿ ಅಯ್ಯೋಯ್ಯೋ ಅಂತ ಕೂತ್ಕೊಂಡು ಬೆಂಕಿ ಹಚ್ಚಿ ಒಂದು ಸಂಭ್ರಮ ಮಾಡುವಂಥ ಒಂದು ವಿಶೇಷವಾದ ಹಬ್ಬದ ದಿನ. ಅಂಥ ದಿನ ಪೌರ್ಣಮಿಯಲ್ಲೇ ಈ ಗ್ರಹಣ ಸಂಭವಿಸಿರೋದ್ರಿಂದ ಸ್ವಲ್ಪ ಬೆಂಕಿಯ ಅವಘಡಗಳು ನಡೆಯುತ್ತೆ. ಈಗ ಗ್ರಹಣ ಇದೆ, ನಾವು ಬೆಂಕಿ ಹಚ್ಚಬಾರ್ದು, ಹೋಳಿ ಹಬ್ಬ ಮಾಡಬಾರ್ದು ಅಂತ ಯಾರೂ ನಿಲ್ಲಲ್ಲ. ತಮ್ಮ ಮಾಮೂಲಾಗಿ ಏನು ಮಾಡಬೇಕೋ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಹೋಳಿ ಹಬ್ಬದಿಂದ ಗ್ರಹಣ ಬಂದಿರೋದ್ರಿಂದ ಸ್ವಲ್ಪ ಬೆಂಕಿಯ ಅವಘಡಗಳು ಖಂಡಿತವಾಗಲೂ ಇರುತ್ತೆ. ಎರಡನೇದಾಗಿ ಸ್ವಾಮಿ ಜಲಕಾರಕ, ಚಂದ್ರ ಮನೋಕಾರಕ. ಆದ್ದರಿಂದ ಸ್ವಲ್ಪ ಜಲಕಂಟಕಗಳು ನಡೀತಾ ಇದೆ. ಈಗ ಹೋದ್ಸರಿನೂ ಗ್ರಹಣದಲ್ಲಿಗೆ ಜಲಕಂಟಕಗಳೆಲ್ಲ ನಡೆದು ತುಂಬ ಅನಾಹುತಗಳಾಯಿತು. ಈ ಬಾರಿ ಕೂಡ ಅದೇ ಅನಾಹುತ ಆಗುತ್ತೆ. ಆದರೆ ಚಂದ್ರಗ್ರಹಣ ಭಾರತ ದೇಶಕ್ಕೆ ಸ್ವಲ್ಪ ಮಟ್ಟಿಗೆ ಕಾಣಿಸೋದ್ರಿಂದ 16-17 ನಿಮಿಷಗಳೇ ಕಾಣಿಸೋದ್ರಿಂದ ಒಂದು ಉಂಡೆ ಹಾಲಿಗೆ ಒಂದೇ ಒಂದು ಸ್ಪೂನು ಮೊಸರು ಹಾಕಿದ್ರೆ ಹಾಲೆಲ್ಲ ಕೆಟ್ಟೋಗುತ್ತೆ. ಆ ರೀತಿಯಾಗಿ ಸ್ವಲ್ಪವಾಗಿ ಕಂಡ್ರೂ ಗ್ರಹಣ ಅದರ ಎಫೆಕ್ಟು ಇದ್ದೇ ಇರುತ್ತೆ. ಈಗ ಭಾರತದಲ್ಲೂ ಕೂಡ ಕಾಣಿಸ್ತಾ ಇರೋದ್ರಿಂದ ಅದರ ಎಫೆಕ್ಟು ಕರ್ನಾಟಕಕ್ಕೆ ಹೇಗಿರುತ್ತೆ? ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗ್ಬೋದು? ಈಗ ಕರ್ನಾಟಕಕ್ಕೆ ಅಂತಲ್ಲ, ಇಡೀ ಭಾರತ ರಾಜ್ಯಕ್ಕೆ ಈ ಒಂದು ಗ್ರಹಣ ಸಂಭವಿಸೋದ್ರಿಂದ ಭಾರತದಲ್ಲಿ ಅದು ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಕಾಲಗಳ ಗ್ರಹಣ ಕಾಣಿಸೋದ್ರಿಂದ ಅಲ್ಲಿ ಬಹಳಷ್ಟು ತೊಂದರೆಗಳು ಏರ್ಪಡುತ್ತೆ. ಯಾವ ರಾಶಿಯವರಿಗೆ ತುಂಬ ಅನುಕೂಲ, ಯಾವ ರಾಶಿಯವರಿಗೆ ಇದರಿಂದ ಅನಾನುಕೂಲ, ಹೇಗಿರುತ್ತೆ ರಾಶಿ ಫಲಾಫಲಗಳು? ಫಲಾಫಲಗಳನ್ನು ನಾವು ಹೇಳೋದಾದರೆ ಸಿಂಹರಾಶಿಯಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಸಿಂಹರಾಶಿಯವರಿಗೆ ಕೆಲವು ತೊಂದರೆಗಳು ಇರುತ್ತೆ. ಮಿಕ್ಕ ಎಲ್ಲ 12 ರಾಶಿಯವರು ಚಂದ್ರಗ್ರಹಣವನ್ನು ದರ್ಶನ ಮಾಡ್ತಾರೆ. ಎಲ್ಲ 27 ನಕ್ಷತ್ರಗಳಿಗೂ ಈ ಚಂದ್ರಗ್ರಹಣ ಸಂಭವ ಇರೋದರಿಂದ ಎಲ್ಲರಿಗೂ ಅನಾನುಕೂಲ ಏರ್ಪಡುತ್ತೆ. ಈ ಅನಾನುಕೂಲ ಬರ್ದಿರಲಿ ಅನ್ನೋದಕ್ಕೆ ಚಂದ್ರ ಸೂರ್ಯ ಅಗ್ನಿ ನೇತ್ರಾಯ ನಮಃ. ಚಂದ್ರ ಸೂರ್ಯ ಅಗ್ನಿ 3 ಈಶ್ವರನ ಕಣ್ಣುಗಳಾಗಿರೋದ್ರಿಂದ ಆ ಈಶ್ವರನ ದರ್ಶನ ಬೆಳಗ್ಗೆ ನಾವು ಗ್ರಹಣದ ಮೋಕ್ಷ ನಂತರ ಬೆಳಗ್ಗೆ ನಾವು ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಿಕೊಂಡು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಬೆಲ್ಲ ಉದ್ದು ಎರಡನ್ನೂ ದಾನ ಮಾಡಿ
ಬ್ರಾಹ್ಮಣರ ಆಶೀರ್ವಾದ ತಗೊಂಡು ಬಂದರೆ ಖಂಡಿತವಾಗಲೂ ಅವರ ದೋಷಗಳು, ಎಲ್ಲರ ದೋಷಗಳು ನಿವೃತ್ತಿ ಆಗುತ್ತೆ. ವರ್ಷದ ಮೊದಲ ಚಂದ್ರಗ್ರಹಣದಿಂದ ಈ ಜಲಕಂಟಕ ಅಗ್ನಿಕಂಟಕಗಳಾಗ್ತವೆ ಅಂತೇಳಿ ತಾವು ಹೇಳ್ತಾ ಇದ್ದೀರಾ. ಇದರಿಂದ ಪಾರಾಗೋದು ಹೇಗೆ? ಇದು ಯಾವ ರೀತಿಯಾಗಿ ಜನ ಪಾಲಿಸ್ಬೇಕಾಗತ್ತೆ ಅಂತ? ಅಂದರೆ ಆ ಒಂದು ಗ್ರಹಣದ ಆರಂಭದಿಂದ ಮೋಕ್ಷ ಕಾಲದವರೆಗೂ ಮನೆಯಲ್ಲಿ ಒಂದು ತುಪ್ಪದ ದೀಪ ಹಚ್ಚಿ, ಮನೆಯಲ್ಲಿ ಎಲ್ಲೋ ಪಕ್ಕದಲ್ಲಿ ದೇವಸ್ಥಾನ ಇಲ್ಲ ಅಂದರೆ ಮನೆಯಲ್ಲೇ ದೇವರಿದ್ದಾರಲ್ವ, ಪ್ರತಿಯೊಬ್ಬರ ಮನೆಯಲ್ಲಿ ದೇವರು ಫೋಟೋನಾದರೂ ಇದ್ದೇ ಇರುತ್ತೆ. ಆ ಫೋಟೋದ ಮುಂದೆ ಒಂದು ದೀಪ ಹಚ್ಚಿ ಆ ಗ್ರಹಣ ಮೋಕ್ಷ ಆಗೋ ಕಾಲದವರೆಗೂ ಕಾದಿದ್ದು ದೇವರ ಧ್ಯಾನವನ್ನು ಮಾಡಿ, ತದನಂತರ ಒಂದು ಸ್ನಾನವನ್ನು ಮಾಡಿ ಮನೆಯನ್ನು ಶುದ್ಧೀಕರಣ ಮಾಡಿಸಿ ದೇವರಿಗೆ ಒಳ್ಳೆ ದೀಪ ಹಚ್ಚಿ ಒಳ್ಳೆ ಹೂವನ್ನು ಹಾಕಿ ಪ್ರಸಾದ ಕೊಟ್ಟು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಯಾವ ವಿಧವಾದ ಕಂಟಕಗಳೂ ಬರೋದಿಲ್ಲ. ಒಂದೊಂದು ಮನೆಯಲ್ಲೂ ಈ ರೀತಿ ಮಾಡ್ತಾ ಬಂದರೆ ಎಲ್ಲ ಮನೆಯಲ್ಲೂ ಮಾಡಿದ್ರು ದೇಶ ಸುಭಿಕ್ಷವಾಗಿರುತ್ತೆ. ಇಷ್ಟೇ ವಿಷಯ ಇದು. ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬರ್ತಾನೆ ಇರ್ತಾರೆ. ಯಾಕೆಂತಂದರೆ ಗ್ರಹಣ ಅಂತಂದರೆ ಭಕ್ತರು ಕೂಡ ಸಾಕಷ್ಟು ಆತಂಕದಲ್ಲಿರ್ತಾರೆ. ಬರ್ತಕ್ಕಂಥ ಭಕ್ತರಿಗೆ ಏನು ಹೇಳ್ತೀರಾ? ಎಲ್ಲ ಭಕ್ತರು ಮೋಕ್ಷಕ್ಕೆ ಮುಂಚೆ ಗ್ರಹಣ ಆರಂಭಕ್ಕೆ ಮುಂಚೆ ಒಂದು ಸ್ನಾನ, ಗ್ರಹಣ ಮೋಕ್ಷವಾದ ನಂತರ ಒಂದು ಸ್ನಾನ ಮಾಡಿ ಪಕ್ಕದಲ್ಲಿರೋ ಶಿವಾಲಯಕ್ಕೆ ಹೋಗಿ, ಯಾಕೆಂದರೆ ಚಂದ್ರ ಶಿವನಿಗೆ ಬಹಳ ವಿಶೇಷವಾದ ಮೂರ್ತಿ ಆಗಿರೋದ್ರಿಂದ ಆ ಶಿವಾಲಯದಲ್ಲಿ ಸ್ನಾನಾನಂತರ ದರ್ಶನ ಮಾಡಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳಿತಾಗುತ್ತೆ. ಸೋಮಸುಂದರ ದೀಕ್ಷಿತ್ ಗುರೂಜಿಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ಬಾರಿ ಚಂದ್ರಗ್ರಹಣದಿಂದ ಜಲಕಂಟಕ ಅಗ್ನಿಕಂಟಕ ಕೂಡ ಇದೆ, ಅದರಿಂದಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.